ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದ್ದೀರಾ, ತುಂಬ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಚಾನಲ್ ಡಿವೈನ್ ಕಾಲ್. ಐ ಆಮ್ ಅ ಟ್ಯಾರೋ ಕಾರ್ಡ್ ರೀಡರ್ ಆ್ಯಂಡ್ ಐ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ 6 years ಇನ್ ಟ್ಯಾರೋ ಕಾರ್ಡ್ ರೀಡಿಂಗ್. ಆ್ಯಂಡ್ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ನ ಮೂಲಕ ನಿಮ್ಮೆಲ್ಲರಿಗೂ ನನ್ನ ಕೈಲಿ ಏನಾಗುತ್ತೆ ಅಷ್ಟು ಸೇವೆ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಿಮ್ಮೆಲ್ಲರಿಗೂ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್, ಬಿಕಾಸ್ ಎಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ. ಎಲ್ಲರೂ ಹೇಳಿದ್ದೀರಾ ತುಂಬ ಚೆನ್ನಾಗಿ ಈ ರೀಡಿಂಗ್ಸ್ ರೆಸೊನೇಟ್ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಅಂತ. ಆ್ಯಂಡ್ ಸಾಕಷ್ಟು ಸಜೆಷನ್ಸ್, ಅಡ್ವೈಸಸ್ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಯುನೋ, ಈ ಒಂದು ಕಮೆಂಟ್ಸ್ ಏನಿದೆ ಇದನ್ನೆಲ್ಲ ಓದಿದಾಗ ತುಂಬ ಮೋಟಿವೇಟ್ ಆಗುತ್ತೆ ಆ್ಯಂಡ್ ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. Because from past a few days it's a very hectic schedule, a lot of personal readings ididrinda time ಆಗ್ತಾ ಇರಲಿಲ್ಲ and I was completely exhausted. But still ಈ ಕಮೆಂಟ್ಸ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇಟ್ ಟ್ರೂಲಿ ಇನ್ಸ್ಪೈರ್ಸ್ ಮೀ. ಮತ್ತೆ ಇನ್ನಷ್ಟು ವಿಡಿಯೋಸ್ನ ಮಾಡಬೇಕು ಅಂತ ತುಂಬ ಒಂಥರ ಇನ್ಸ್ಪೈರ್ ಆಗುತ್ತೆ. So thank you once again, thanks a lot. So today we will be checking out basically ನಿಮ್ಮ ಪರ್ಸನ್, ಯಾರು ನಿಮ್ಮ ಮನಸ್ಸಿನಲ್ಲಿದ್ದಾರಲ್ಲ ಆ ವ್ಯಕ್ತಿ ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಅವ್ರ ಮನಸ್ಸಿನಲ್ಲಿರೋ ಥಾಟ್ಸ್ ಏನು, ಮೆಸೇಜಸ್ ಏನು, ಅವ್ರು ನಿಮಗೆ ಏನು ಕನ್ವೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಇದನ್ನೆಲ್ಲಾನು ಚೆಕ್ ಮಾಡೋಣ ಇವತ್ತು. ಆ್ಯಂಡ್ ಕೆಲವು ಟೈಮ್ ಅವ್ರಿಗೆ ಸಾಕಷ್ಟು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಅನಿಸಿರುತ್ತೆ ಆ್ಯಂಡ್ ಏನು ಹೇಳ್ಕೊಳ್ಳಿಕ್ಕೆ ಆಗಿರಲ್ಲ, ಅವ್ರ ಮನಸ್ಸಲ್ಲೇ ಉಳ್ಕೊಂಡಿರುತ್ತೆ. ಸೊ ಅದನ್ನೆಲ್ಲ ಇವತ್ತು ನೋಡೋಣ, ನಿಮ್ಮ ವ್ಯಕ್ತಿ ಕಾರ್ಡ್ಸ್ಗಳ ಮೂಲಕ ನಿಮಗೆ ಏನು ಮೆಸೇಜಸ್ನ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ. ಓಕೆ, ಸೊ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್, ಬೇಸಿಕಲಿ ಅ ಕಲೆಕ್ಟಿವ್ ರೀಡಿಂಗ್. ಸೊ ಟೈಮ್ಲೆಸ್ ರೀಡಿಂಗ್ ಅಂದರೆ ನನ್ನ ವಿಡಿಯೋಸ್ ಎಲ್ಲಾನು ಅಂದರೆ ಈ ಚಾನೆಲ್ನಲ್ಲಿ ಇರುವಂತಹ ಪ್ರತಿಯೊಂದು ವಿಡಿಯೋಸನ್ನು ಸಹ ಟೈಮ್ಲೆಸ್ ರೀಡಿಂಗ್ಸ್ ಆಗಿರುತ್ತೆ. ಟೈಮ್ಲೆಸ್ ರೀಡಿಂಗ್ ಅಂತ ಅಂದರೆ ಲೈಕ್ ನೀವು ಇವತ್ತು ಏನಾದರೂ ಈ ರೀಡಿಂಗ್ನ ನೋಡಬಹುದು, ಅಥವಾ ಇನ್ನೊಂದು 2 ತಿಂಗಳು ಬಿಟ್ಟು ಅಥವಾ ಇನ್ನೊಂದು 6 ತಿಂಗಳು ಬಿಟ್ಟು ಸಹ ಈ ರೀಡಿಂಗ್ನ ವಾಚ್ ಮಾಡಬಹುದು. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಯಾವಾಗ ರೀಡಿಂಗ್ನ ಅಥವಾ ಈ ವಿಡಿಯೋನ ನೋಡ್ತಿರಲ್ಲ, ಸೊ ಅವಾಗ ನಿಮಗೆ ಈ ವಿಡಿಯೋ ರೆಸೊನೇಟ್ ಆಗುತ್ತೆ, ನಿಮ್ಮ ಕರೆಂಟ್ ಲೈಫ್ ಸಿಚುವೇಶನ್ಸ್ಗೆ ಈ ವಿಡಿಯೋಸ್ ರೆಸೊನೇಟ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಟೈಮ್ಲೆಸ್ ರೀಡಿಂಗ್. ಇವತ್ತು ಆ್ಯಕ್ಚುಲಿ ಐ ವಾಸ್ ಇಂಟಿಟಿವ್ಲಿ ಪಿಕ್ಕಿಂಗ್ ಕಲೆಕ್ಟಿವ್ ರೀಡಿಂಗ್ ಮಾಡಬೇಕು ಅಂತ. ಸೊ ಹಾಗಾಗಿ ಕಲೆಕ್ಟಿವ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಪಿಕಪ್ ಫೈಲ್ ಇರೋದಿಲ್ಲ, ಬೇಸಿಕಲಿ ಫೈಲ್ ಸೆಲೆಕ್ಷನ್ ಆಪ್ಷನ್ಸ್ ಇರೋದಿಲ್ಲ. ಆ್ಯಂಡ್ ಇಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತ ಅಂದರೆ, ಎಲ್ಲರೂ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಬೇಸಿಕಲಿ ನಮ್ಮಲ್ಲಿ ಪ್ರತಿಯೊಬ್ಬರ ಎನರ್ಜೀಸು ಡಿಫ್ರೆಂಟ್ ಆಗಿರುತ್ತೆ ಬೇಸ್ಡ್ ಆನ್ ಅವರ್ ಮೂಡ್. ಕೆಲವರು ತುಂಬ ಖುಷಿಯಾಗಿರ್ತಾರೆ, ಇನ್ನು ಕೆಲವರು ತುಂಬ ಸ್ಯಾಡ್ ಆಗಿರ್ತಾರೆ, ಕೆಲವರು ತುಂಬ ಕೋಪದಲ್ಲಿರ್ತಾರೆ. ಸೊ ಈ ಥರ ವಾಚ್ ಮಾಡಬೇಕಾದ್ರೆ ನಾವು ಯಾವ ಮೂಡಲ್ಲಿ ಇರ್ತೀವಿ, ಸೊ ಬೇಸ್ಡ್ ಆನ್ ದಟ್ ನಮ್ಮ ಎನರ್ಜಿ ಸಹ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಪೂರ್ತಿವರೆಗೂ ನೋಡಿ, ಬಿಕಾಸ್ ಅಟ್ ದ ಬಿಗಿನಿಂಗೇ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಅನಿಸ್ತೇ ಇರ್ಬೋದು. ಸ್ವಲ್ಪ ಹೊತ್ತಿನ ನಂತರ ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಕೆಲವು ವಿಷಯಗಳು ರೆಸೊನೇಟ್ ಆಗಬಹುದು. ಸೊ ಹಾಗಾಗಿ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ಒಂದು ಟೈಮ್ಲೆಸ್ ಜನರಲ್ ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಇದು ಎಲ್ಲರಿಗೂ ರೆಸೊನೇಟ್ ಆಗಲೇಬೇಕು ಅಂತ ಇಲ್ಲ, ಅಥವಾ ರೆಸೊನೇಟ್ ಆಗೋದೇ ಇಲ್ಲ ಅಂತನೂ ಇಲ್ಲ. ಅದರಿಂದ ದಯವಿಟ್ಟು ವಾಚ್ ಮಾಡಬೇಕಾದ್ರೆ ಓಪನ್ ಮೈಂಡಿಂದ ವಾಚ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದ ರೀಡಿಂಗ್. ಆ್ಯಂಡ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ದಯವಿಟ್ಟು ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಆ್ಯಂಡ್ ತುಂಬ ರಿಲ್ಯಾಕ್ಸ್ಡ್ ಆಗಿ, ಸಾಧ್ಯವಾದರೆ ಒಂದು 2 minutes ಕಣ್ಮುಚ್ಕೊಂಡು ಮೆಡಿಟೇಟ್ ಮಾಡಿ, ಅಥವಾ ನೀವು ಯಾವ ದೇವ್ರನ್ನ ನಂಬ್ತೀರಾ ಅಲ್ವಾ ಆ ದೇವ್ರ ನಾಮಸ್ಮರಣೆನ ಮಾಡಿ ಒಂದು 2 ನಿಮಿಷಗಳ ಕಾಲ. ಸೊ ದಟ್ ನನಗೆ ಈ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗಲಿಕ್ಕೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಇದು. ಓಕೆ, ಸೊ ಎಸ್, ಲೆಟ್ಸ್ ಬಿಗಿನ್ ವಿತ್ ದ ರೀಡಿಂಗ್. ಓಕೆ, ಲೆಟ್ಸ್ ಸಿ, ಪ್ಲೀಸ್ ಗೈಡ್ ಮೀ. ನನ್ನ ವ್ಯೂವರ್ಸ್ ಮನಸ್ಸಲ್ಲಿರುವಂಥ ವ್ಯಕ್ತಿ ಅವ್ರಿಗೆ ಏನು ಮೆಸೇಜಸ್ನ ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಮೆಸೇಜಸ್ ಪ್ಲೀಸ್ ಗೈಡ್ ಮೀ. Knight of Pentacles, 8 of Swords,
9 of Pentacles and 4 of Pentacles. Okay. Okay, bottom of the deck ಬಂದು Sun card. Okay. So first of all, I have to say, this person, ಯಾವ ವ್ಯಕ್ತಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಈ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. somehow ನಿಮ್ಮ ಇಬ್ರು ಕನೆಕ್ಷನ್ ಅಲ್ಲಿ ಜೊತೆಲೇ ಇದ್ರು ಅಥವಾ ನೀವು ಅವ್ರ ಹತ್ರನೇ ಇದ್ರು, ಅವ್ರ ಕಣ್ಮುಂದೆನೇ ಇದ್ರು ಸಹ ನಿಮ್ಮ ಎನರ್ಜೀಸು ಸಪ್ರೇಟ್ ಆಗಿದೆ. ಓಕೆ, ಸೊ ಎನರ್ಜೀಸ್ ಸಪ್ರೇಟ್ ಆಗಿದೆ ಅಂತ ನಾನು ಹೇಳಬೇಕಾದ್ರೆ ಏನದ್ರದ್ದು ಅರ್ಥ ಅಂತ ಅಂದರೆ, ಇಬ್ಬರಲ್ಲಿ ಒಬ್ಬರು ಈ ಕನೆಕ್ಷನಲ್ಲಿ, ಯಾರೋ ಇಬ್ಬರಲ್ಲಿ, ನೀವಾಗಿರ್ಬೋದು ಅಥವಾ ಈ ಪರ್ಸನ್ ಆಗಿರ್ಬೋದು, ಇಬ್ಬರಲ್ಲಿ ಒಬ್ಬರು ಈ ಕನೆಕ್ಷನ್ನಿಂದ ಡಿಟ್ಯಾಚ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅಟ್ಯಾಚ್ಮೆಂಟ್ ಆಗ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಈ ಪರ್ಸನ್ಗೆ, ನಿಮ್ಮ ವ್ಯಕ್ತಿಗೆ ಇದು ಸಾಕಷ್ಟು ಆಂಗ್ಸೈಟಿನ ಕ್ರಿಯೇಟ್ ಮಾಡ್ತಾ ಇದೆ, ಸ್ಟ್ರೆಸ್ನ, ಟೆನ್ಷನ್ನ. ಸೊ ಸ್ವಲ್ಪ ಅಲ್ಲ, ಸಿಕ್ಕಾಬಟ್ಟೆ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಸ್ಟ್ರೆಸ್, ಆಂಗ್ಸೈಟಿನ ಕ್ರಿಯೇಟ್ ಮಾಡ್ತಾ ಇದೆ ಅವ್ರ ಮನಸ್ಸಲ್ಲಿ. ಈ ಪರ್ಸನ್, ಯಾವ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಇದ್ದಾರಲ್ಲ, ಸೊ ಆ ವ್ಯಕ್ತಿ ನಿಮಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಇವಾಗ ಅಂತ ಅಂದರೆ, ಎಸ್, ಐ ಥಿಂಕ್ ಅವ್ರು ಏನೋ ಒಂದು ಭಯದಲ್ಲಿ ಇದ್ದಾರೆ. ಬೇಸಿಕಲಿ ಏನೋ ಒಂದು ಸಮ್ ಆಂಗ್ಸೈಟಿ, ಟೆನ್ಷನ್. ಓಕೆ, ಅವ್ರಿಗೆ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಜೊತೆ ಮಾತಾಡಬೇಕು, ಎಲ್ಲಾನು ಹೇಳ್ಕೊಳ್ಬೇಕು, ಸಮಥಿಂಗ್ ದೇ ವಾಂಟ್ ಟು ಸೇ, ಕಮ್ಯುನಿಕೇಶನ್, ಬಿಕಾಸ್ 8 ಆಫ್ Swords ಇಸ್ ಹಿಯರ್. ಸೊ ನಿಮ್ಮ ಜೊತೆ ಏನೋ ಒಂದು ಮಾತನ್ನ ಆಡಬೇಕು ಆ್ಯಂಡ್ ನಿಮ್ಮ ಜೊತೆ ಎಲ್ಲಾನು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಬೇಕು. ಸೊ ಈ ಥರ ಏನೋ ಅವ್ರಿಗೆ ಇದನ್ನೆಲ್ಲ ಹೇಳಬೇಕು ಅಂತ ಕರೆಂಟ್ಲಿ ದೇ ಆರ್ ಫೀಲಿಂಗ್ ರೈಟ್ ನೌ. somewhere I'm getting this word obsession. ಸೊ ಮೇ ಬಿ ಈ ಪರ್ಸನ್ ಅಂದರೆ ಯಾವ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿದ್ದಾರೆ, ದೇ ಆರ್ ಅಬ್ಸೆಸ್ಡ್ ವಿತ್ ಯು. ಅಂದರೆ ಅವ್ರಿಗೆ ನಿಮ್ಮನ್ನ ಹಿಂಗಾದ್ರೂ ಮಾಡಿ ನಿಮ್ಮನ್ನ ಭೇಟಿ ಆಗಲೇಬೇಕು, ನಿಮ್ಮನ್ನ ನೋಡಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲ ಹೇಳ್ಕೊಳ್ಬೇಕು ಅಂತ ತುಂಬ 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 ಒಂಥರ ಅನ್ನಿಸ್ತಾ ಇದೆ. ದೇ ಆರ್ ಮಿಸ್ಸಿಂಗ್ ಯು ಅ ಲಾಟ್. ತುಂಬ ಲಾಂಗಿಂಗ್ ಎನರ್ಜೀಸ್ ಕಾಣಿಸ್ತಾ ಇದೆ ಈ ಕನೆಕ್ಷನಲ್ಲಿ. ಇಲ್ಲಿವರೆಗೂ ಸಾಕಷ್ಟು ಒಂದು ಸೈಕಲ್ ಥರ ಏನೋ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಅನ್ಸುತ್ತೆ. ಮತ್ತೆ ರಿಪಿಟೇಟಿವ್ ಪ್ಯಾಟರ್ನ್ಸ್ ಅಂತಾರಲ್ಲ, ಅಂದರೆ ಹೆಂಗೆ ಅಂತ ಅಂದರೆ, ಇಬ್ಬರು ಒಂದು ಟೈಮಲ್ಲಿ ತುಂಬ ಕ್ಲೋಸ್ ಆಗ್ತೀರಾ, ಮತ್ತೆ ಇಬ್ಬರು ಹಾಗೆ ಡಿಟ್ಯಾಚ್ ಆಗ್ತೀರಾ, ಮತ್ತೆ ಒಂದು ಸ್ವಲ್ಪ ದಿನಗಳಾದ್ಮೇಲೆ ಮತ್ತೆ ಕ್ಲೋಸ್ನೆಸ್ ಬರುತ್ತೆ, ಮತ್ತೆ ಡಿಟ್ಯಾಚ್ಮೆಂಟ್, ಹತ್ರ ಆಗೋದು, ದೂರ ಆಗೋದು, ಹತ್ರ ಆಗೋದು. ಸೊ ಈ ಥರ ಒಂದು ಕಾನ್ಸ್ಟೆಂಟ್ ಒಂದು ಸೈಕಲ್ ರಿಪೀಟೆಡ್ ಆಗಿ ಒಂದು ಪ್ಯಾಟರ್ನ್ ಥರ ಕಂಟಿನ್ಯೂಸ್ ಆಗಿ ಆಗ್ತಾ ಬಂದಿದೆ ಇಲ್ಲಿವರೆಗೂ. ಬಟ್ ಸಮ್ವೇರ್ ಅದು ಇವಾಗ ಒಂದು ಬ್ರೇಕ್ ಡೌನ್ ಪಾಯಿಂಟ್ ಅಂತಾರಲ್ಲ, ಒಂದು ಫೈನಲ್ ಪಾಯಿಂಟ್. ಸೊ ಇಟ್ಸ್ ಡನ್. ಸೊ ಸೈಕಲ್ ಎಲ್ಲೋ ಒಂದು ಸೈಕಲ್ ಏನು ಅಂದರೆ ಈ ಒಂದು ಪ್ಯಾಟರ್ನ್ ಏನು ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಲ್ಲ, ಸೊ ಅದು ಎಲ್ಲ ಒಂದು ಸ್ಟಾಪ್ ಆಗುವಂತಹ ಒಂದು ಟೈಮ್ ಬಂದಿದೆ ಇವಾಗ. ಸೊ ಸಂಬಡಿ ನಿಮ್ಮಿಬ್ಬರಲ್ಲಿ ಒಬ್ಬರು, ಮೇ ಬಿ ನೀವೇ ಅಂತ ಅನ್ಸುತ್ತೆ, ಈ ಕನೆಕ್ಷನ್ಗೆ 100% ಕೊಡೋದನ್ನ ಕಂಪ್ಲೀಟಾಗಿ ನಿಲ್ಲಿಸಿದ್ದೀರಾ. ಅಂದರೆ ನಿಮ್ಮ ಟೈಮ್ ಆಗಿರಬಹುದು, ನಿಮ್ಮ ಎನರ್ಜೀಸ್ ಆಗಿರಬಹುದು, ಅಥವಾ ನಿಮ್ಮ ಫೀಲಿಂಗ್ಸ್ ಆಗಿರಬಹುದು, ಏನೇ ನೀವು ಇನ್ವೆಸ್ಟ್ ಮಾಡ್ತಿದ್ರಲ್ಲ ಈ ಕನೆಕ್ಷನ್ಗೆ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ, ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀರಾ. ಮೇ ಬಿ ಐ ಥಿಂಕ್ ನಿಮ್ಮ ಎನರ್ಜೀಸೇ ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಡಿಟ್ಯಾಚ್ಡ್ ಆಗಿರುವಂಥದ್ದು. ಬಿಕಾಸ್ 9 ಆಫ್ Pentacles ಈಸ್ ಹಿಯರ್. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವೇ ಕಂಪ್ಲೀಟಾಗಿ ಡಿಟ್ಯಾಚ್ ಆಗಿದ್ದೀರಾ. ಮುಂಚೆನಷ್ಟು ಅವೈಲಬಿಲಿಟಿ ಇಲ್ಲ ಈ ಕನೆಕ್ಷನಲ್ಲಿ. ಕಂಪ್ಲೀಟಾಗಿ ಡಿಟ್ಯಾಚ್ ಆಗಿ ಈ ಕನೆಕ್ಷನ್ ಮೇಲೆ ಎಷ್ಟು ಫೋಕಸ್ ಕೊಡ್ತಾ ಇದ್ರಲ್ಲ, ಆ ಒಂದು ಫೋಕಸ್ನೆಲ್ಲ ನೀವು ನಿಮ್ಮ ಮೇಲೆ ಕೊಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಅಂದರೆ ನೀವು ನಿಮಗೋಸ್ಕರ ಟೈಮ್ ಕೊಟ್ಕೊಳ್ಳೋವಂಥದ್ದಾಗಿರ್ಬೋದು, ಒಂಥರ ಚೆನ್ನಾಗಿ ಗ್ರೂಮ್ ಅಪ್ ಆಗುವಂಥದ್ದಾಗಿರ್ಬೋದು, ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸೋವಂಥದ್ದಾಗಿರ್ಬೋದು. ಫುಲ್ ಇನ್ ದ ಸೆನ್ಸ್, ನಾನು ಬರೀ ಎಕ್ಸ್ಟರ್ನಲ್ ಬ್ಯೂಟಿ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ನಾನು ಇಂಟರ್ನಲ್ ಬ್ಯೂಟಿ ಬಗ್ಗೆನೂ ಹೇಳ್ತಾ ಇದ್ದೀನಿ. ಅಂದರೆ ಮೇ ಬಿ ನೀವು ತುಂಬ ಸ್ಪಿರಿಚುವಲ್ ಆಗ್ತಾ ಇದ್ದೀರಾ ಡೇ ಬೈ ಡೇ. ಅಂದರೆ ದೇವರ ಪೂಜೆ, ದೇವ್ರ ನಾಮಸ್ಮರಣೆ, ಜಪ ಈ ಥರದ್ದಾಗಿರ್ಬಹುದು. ಆ್ಯಂಡ್ ಆಸ್ ಐ ಸೆಡ್, ಚೆನ್ನಾಗಿ ಕಾಣಿಸುವಂಥದ್ದಾಗಿರ್ಬೋದು, ನಿಮಗೆ ನಿಮ್ಮ ಫಿಟ್ನೆಸ್ ಮೇಲೆ ಗಮನ ಕೊಡುವಂಥದ್ದಾಗಿರ್ಬೋದು, ಅಥವಾ ಒಂಥರ ಆಲೋಚನೆಗಳಲ್ಲಿ ಒಂದು ಹೊಸ ಪಾಸಿಟಿವಿಟಿನ ತಂದ್ಕೊಂಡಿರುವಂಥದ್ದಾಗಿರ್ಬೋದು. ಸೊ ಇದು ಎಲ್ಲ ಒಂಥರ ಸಾಕಷ್ಟು ನಿಮ್ಮಲ್ಲಿ ಪಾಸಿಟಿವ್ ಬದಲಾವಣೆಗಳು ಡೇ ಬೈ ಡೇ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಸಹ ಇದನ್ನು ನೋಟಿಸ್ ಮಾಡಿರಬಹುದು. ನೀವೆಲ್ಲಾದರೂ ಹೋದರೆ ಯಾವುದೋ ಒಂದು ಶಾಪ್ಗೋ ಅಥವಾ
ಇಲ್ಲ ಒಂದು ಹೊಸ ಜಾಗಕ್ಕೆ ಹೋದ್ರೆ ಜನ ನಿಮ್ಮನ್ನ ಹೀಗೆ ರೆಕಗ್ನೈಸ್ ಮಾಡ್ತಾರೆ, ಇನ್ಸ್ಟಂಟ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ನೀವು. ಬಿಕಾಸ್ ನಿಮ್ಮ ಆರ ಡೇ ಬೈ ಡೇ ತುಂಬಾ ಒಂಥರ ಬ್ಯೂಟಿಫುಲ್ ಆಗಿ ವೆರಿ ಸ್ಟ್ರಾಂಗ್ ಆಗಿ ಆಗ್ತಾ ಇದೆ. ಅಂಡ್ ನೀವು ತುಂಬಾ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದೀರಾ ಡೇ ಬೈ ಡೇ. ಆ್ಯಂಡ್ ದ ಮೊಮೆಂಟ್ ನೀವು ಚೇಂಜ್ ಆಗಿದ್ದೀರಾ ಅಲ್ಲ, ಸೊ ಎಲ್ಲೋ ಈ ವ್ಯಕ್ತಿಗೆ ಅಂದರೆ ನೀವು ಸೆಲ್ಫ್ ಫೋಕಸ್ಡ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ಲಿಕ್ಕೆ ಶುರು ಆಗ್ತಾ ಇರೋದು, ಆ್ಯಂಡ್ ಕಂಪ್ಲೀಟ್ ಫೋಕಸ್ನ ನೀವು ಅವ್ರ ಮೇಲೆ ಹಾಕ್ತೆ ನಿಮ್ಮ ಮೇಲೆ ನೀವು ಫೋಕಸ್ನ ತಗೊಳ್ತಾ ಇರೋದು, ಇವೆಲ್ಲ ಎಲ್ಲೋ ಈ ವ್ಯಕ್ತಿಗೆ ತುಂಬ ಒಂಥರ ಕೋಪ ಬರಿಸ್ತಾ ಇದೆ, ತುಂಬ ಒಂಥರ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇದೆ. ಸಿ, ದೇರ್ ಇಸ್ ಲಾಟ್ ಆಫ್ ಸ್ಟ್ರೆಸ್. ಅವ್ರಿಗೆ ಎಲ್ಲೋ ಒಂದು ಕಡೆ ಭಯ, ಏನೋ ಒಂದು ಕಡೆ ಕೋಪ ನಿಮ್ಮ ಮೇಲೆ. ಬಿಕಾಸ್ ಯಾಕೆ ನೀವು ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇಲ್ಲ, ಯಾಕೆ ಇಷ್ಟೊಂದು ಇಗ್ನೋರ್ ಮಾಡ್ತಾ ಇದ್ದೀರಾ? ಸೊ ಅವ್ರು ಇವಾಗ ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸೊ ಪೈಲ್ 1, ಸಪೋಸ್ ಇಫ್ ಐ ಸೇ ಪೈಲ್ 1 ಅಂತ, ಪೈಲ್ 1 ಯಾಕೆ ಇಷ್ಟೊಂದು ಚೇಂಜ್ ಆದರು, ಹೆಂಗೆ ಚೇಂಜ್ ಆದರು ಅವರು? ನನಗೆ ಆ ಅಟೆನ್ಷನ್ ಏನು ಪೈಲ್ 1 ಸಿಗ್ತಾ ಇತ್ತಲ್ಲ, ಆ ಟೆನ್ಷನ್, ಆ ಕಾಳಜಿ, ಆ ಟೈಮು, ಆ ಪ್ರೀತಿ, ಇದೆಲ್ಲ ನನಗೆ ಮತ್ತೆ ಬೇಕು ಇವಾಗ. ಸೊ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಯು. ನಿಮ್ಮಿಂದ ಏನೋ ಅವ್ರೊಂಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸ್ಪೆಸಿಫಿಕಲಿ ನಿಮ್ಮ ಅಟೆನ್ಷನ್. ಓಕೆ, ನೀವು ಯಾವಾಗ ಅವ್ರಿಗೆ ಅದನ್ನೆಲ್ಲ ನಿಲ್ಲಿಸ್ಬಿಟ್ರಲ್ಲ, ಅವ್ರಿಗೆ ಅದು ತುಂಬ ಒಂಥರ ಕೋಪ ಬರಿಸ್ತಾ ಇದೆ. ಯಾಕೆ ಇವ್ರು ಹಿಂಗೆ ಚೇಂಜ್ ಆಗ್ತಾ ಇದ್ದಾರೆ ಪೈಲ್ 1, ಅಥವಾ ಯಾಕೆ ಈ ವ್ಯಕ್ತಿ ನನಗೆ ಮುಂಚೆ ಕೊಡ್ತಿದ್ದಂತಹ ಕಾಳಜಿ ಇದನ್ನೆಲ್ಲ ಯಾಕೆ ಕೊಡ್ತಾ ಇಲ್ಲ, ನನಗಿದು ಬೇಕು. ಸೊ ಆ ಒಂದು ಇದರಲ್ಲಿ ಯಾವಾಗ ಅವ್ರಿಗೆ ನಿಮ್ಮಿಂದ ಇದೆಲ್ಲ ಸಿಗ್ತಿಲ್ವಲ್ಲ, ದೇ ಆರ್ ಅನ್ ವೆರಿ ಲಾಟ್ ಆಫ್ ಆ್ಯಂಗರ್. ತುಂಬ ಕೋಪ ಬರ್ತಾ ಇದೆ ಅವ್ರಿಗೆ, ಅವರ ಮೇಲೆ ಅವರಷ್ಟಕ್ಕೆ ಬರ್ತಾ ಇದೆ ಕೋಪ, ಆ್ಯಂಡ್ ನಿಮ್ಮ ಮೇಲೂ ಸಾಕಷ್ಟು ಕೋಪ ಬರ್ತದೆ. ಸೊ ಎಲ್ಲೋ ಒಂದು ಕಡೆ ಈ ಕೋಪ, ಈ ಇಶ್ಯೂಸಿಂದೆಲ್ಲ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಅವ್ರ ಇನ್ನರ್ ಸೆಲ್ಫ್ ಏನಿದೆ ಅಲ್ಲ, ಅವರ ಅಂತರಾತ್ಮ ಅಥವಾ ಅವ್ರ ಆತ್ಮ, ಅದು ತುಂಬ ಒಂಥರ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೆ. ಅದನ್ನ ಎಲ್ಲೂ ತೋರಿಸ್ಕೊಳ್ತಾ ಇಲ್ಲ. ಅದು ನಿಮ್ಮ ಹತ್ರ ಆಗಿರಬಹುದು, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಆಗಿರಬಹುದು, ಅಥವಾ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಆಗಿರಬಹುದು. ಅವ್ರು ಎಲ್ಲೂ ಒಂಥರ ಈ ಥರ ನನಗೆ ಇದೆಲ್ಲ ಒಂದಿಷ್ಟೊಂದು ಆಂಗ್ಸೈಟಿ ಕ್ರಿಯೇಟ್ ಮಾಡ್ತಾರೆ, ಇಷ್ಟೊಂದು ಕೋಪ ಬರಿಸ್ತಾ ಇದೆ ಈ ವ್ಯಕ್ತಿ ಹೀಗೆ ಮಾಡ್ತಾ ಇರೋವಂಥದ್ದು. ಸೊ ಅದವ್ರು ಎಲ್ಲೂ ತೋರಿಸ್ಕೊಳ್ತಾ ಇಲ್ಲ. ಮೇ ಬಿ ನಿಮ್ಮ ಮುಂದೆನೂ ತುಂಬ ವೆರಿ ಕಾಮ್ ಆಗಿ, ನಾನು ತುಂಬ ನಾರ್ಮಲ್ ಆಗಿ ಇದ್ದೀನಿ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ನೀವು ಅದನ್ನು ಸತ್ಯ ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನಾಟ್, ನೋ. ಅವ್ರು ತುಂಬ ಒಂಥರ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಆ ಕೋಪ, ಆ ರಿಸೆಂಟ್ಮೆಂಟ್, ಆ ಆ್ಯಂಗರ್, ಫ್ರಸ್ಟ್ರೇಷನ್ ಎಲ್ಲಾನು ಅವರಷ್ಟಕ್ಕೆ ಅವರೇ ಒಂಥರ ಅದ್ಮಿಟ್ಕೊಂಡಿದ್ದಾರೆ. ದೇರ್ ಮೆಸೇಜ್ ಫಾರ್ ಯು ಈಸ್ ವೆರಿ ಸಿಂಪಲ್. ರೈಟ್ ನೌ ಅವರು ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅವ್ರಿಗೆ ನಿಮ್ಮ ಅಟೆನ್ಷನ್ ಬೇಕಾಗಿದೆ, ನಿಮ್ಮ ಒಂದು ಪ್ರೀತಿ, ನಿಮ್ಮ ಕೇರ್, ಇದೆಲ್ಲ ಅವ್ರಿಗೆ ಬೇಕಾಗಿದೆ. ನಿಮ್ಮನ್ನ ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು. ಬಟ್ ಇದು ಯಾವುದು ಆಗ್ತಾ ಇಲ್ಲ ಇವಾಗ ಕರೆಂಟ್ ಸಿಚುವೇಶನಲ್ಲಿ, ಇದು ಯಾವುದು ನಡೀತಾ ಇಲ್ಲ. ಆ್ಯಂಡ್ ಅದೆಲ್ಲ ಅವ್ರಿಗೆ ತುಂಬ ಪೇಯ್ನ್ ಮಾಡ್ತಾ ಇದೆ, ಪೇಯ್ನ್ ಕೊಡ್ತಾ ಇದೆ. ಲಾಟ್ ಆಫ್ ಪೇಯ್ನ್ ಅವ್ರಿಗೆ ಇದರಿಂದೆಲ್ಲಾನು ಆಗ್ತಾ ಇದೆ. ಆಲ್ಸೋ ಲಾಟ್ ಆಫ್ ಆಂಗ್ಸೈಟಿ ಕೂಡ. ಆ್ಯಂಡ್ ಅವ್ರಿಗೆ ಜಸ್ಟ್ ಏನಂದ್ರೆ ನಿಮ್ಮ ಜೀವನದಲ್ಲಿ ಏನು ಆಗ್ತಾ ಇದೆ, ಹಿಂಗೆ ಈ ವ್ಯಕ್ತಿ ಇಷ್ಟೆಲ್ಲ ಬದಲಾಗ್ತಾ ಇದ್ದಾರೆ, ವಾಟ್ ಈಸ್ ಗೋಯಿಂಗ್ ಆನ್ ವಿತ್ ದಿಸ್ ಪರ್ಸನ್, ಅದನ್ನೆಲ್ಲ ಅವ್ರು ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಸಹ ಇದೆ. ಇದೆಲ್ಲ ಒಂದ್ ಕಡೆ ಅವ್ರಿಗೆ ತುಂಬಾ ಟ್ರಿಗರ್ ಮಾಡ್ತಾ ಇದೆ ಒಳಗೊಳಗೇನೆ. ಆಮೇಲೆ ಆಗ್ತಾ ಇರೋ ಈ ಸಾಕಷ್ಟು ಬದಲಾವಣೆಯಿಂದ ಅವರು ತುಂಬಾ ಒಂಥರ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಓವರ್ ಥಿಂಕಿಂಗ್ ಇನ್ವಾಲ್ವ್ ಆಗಿದೆ ಈ ಕನೆಕ್ಷನ್ ಅಲ್ಲಿ ರೈಟ್ ನೌ. ಸಿ, ಸೊ ಲಾಟ್ ಆಫ್ ಓವರ್ ಥಿಂಕಿಂಗ್ ಇಸ್ ದೇರ್, ಸ್ಪೆಷಲಿ ಫ್ರಮ್ ದಿಸ್ ಪರ್ಸನ್. ಫಾರ್ ಸಮ್ ರೀಸನ್ ಐ ಥಿಂಕ್ ನೀವು ಸಹ ಎಲ್ಲೂ ಅವ್ರ ಕಣ್ಮುಂದೆ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾ ಬಾದರ್ ಮಾಡ್ತಾ ಇದೆ ಇದು. I just want to clarify this one card, okay? And I'll tell you, ನಿಮ್ಗಿನ್ನೂ ಡೀಪ್ ಆಗಿ ಹೋಗ್ತೀನಿ ನಾನು. ಜಸ್ಟ್ ಇದು ಒಂದು ಕಾರ್ಡ್ ಲೆಟ್ ಮಿ ಕ್ಲಾರಿಫೈ, ಓಕೆ? Nine of Pentacles, Nine of Swords is there. Please guide me. I think you have triggered this person a lot. ಖಂಡಿತವಾಗ್ಲೂ ತುಂಬ ಲಾಟ್ ಆಫ್ ತುಂಬ ಟ್ರಿಗರ್ ಮಾಡ್ತಾ ಇದ್ದೀರಾ ನೀವು ಈ ವ್ಯಕ್ತಿನ. ಟ್ರಿಗರ್ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು, ನೀವು ಡಿಸ್ಟೆನ್ಸ್ ಕೀಪ್ ಅಪ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಜಸ್ಟ್ ಕ್ಲೋಸ್ಡ್ ಆಫ್ ಆಗಿದ್ದೀರಾ, ಅಥವಾ ನೀವು ದೂರ ಹೋಗಿದ್ದೀರಾ ಈ ವ್ಯಕ್ತಿಯಿಂದ. ಇದು ಒಂದೇ ಅವ್ರಿಗೆ ಟ್ರಿಗರ್ ಮಾಡ್ತಾ ಇಲ್ಲ ಅಥವಾ ಕೋಪ ಬರಿಸ್ತಾ ಇಲ್ಲ. ಏನು ಇನ್ನೂ ತುಂಬ ಜಾಸ್ತಿ ಕೋಪ ಬರಿಸ್ತಾ ಇದೆ ಅಂತ ಅಂದರೆ, ನಿಮ್ಮಿಂದ ನೀವೇನು ದೂರ ಆಗಿದ್ದೀರಲ್ಲ, ಈ ಡಿಸ್ಟೆನ್ಸ್ ಅವ್ರನ್ನ ಯಾಕೆ ಇಷ್ಟು ಬಾದರ್ ಮಾಡ್ತಾ ಇದೆ, ಈ ಡಿಸ್ಟೆನ್ಸಿಂದ ಅವ್ರಿಗೆ ಯಾಕೆ ಇಷ್ಟು ಹಿಂಸೆ ಆಗ್ತಾ ಇದೆ, ಅದು ಸಹ ಅವರಿಗೆ ಸಾಕಷ್ಟು ಒಂದು ಕೋಪನ ಬರಿಸ್ತಾ ಇದೆ. ಆ್ಯಕ್ಚುಲಿ ಸ್ಪೀಕಿಂಗ್, ಲಾಟ್ ಆಫ್ ಸಿಕ್ಕಾಬಟ್ಟೆ ಟ್ರಿಗರ್ ಆಗ್ತಾ ಇದ್ದಾರೆ ಅವರು ಖಂಡಿತವಾಗ್ಲೂ. ಓಕೆ, ಸೊ ಲೆಟ್ ಮಿ ಕ್ಲಾರಿಫೈ ಒನ್ಸ್ ಮೋರ್.
ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಆಮ್ ಇಂಟಿಟಿವ್ಲಿ ಪಿಕ್ಕಿಂಗ್, ನಿಮ್ಮ ಬ್ಯೂಟಿ ಏನಿದೆ ಅಲ್ಲ, ದ ವೇ ಯು ಆರ್, ನೀವು ಕಾಣಿಸೋ ರೀತಿ ಇರಬಹುದು, ನೀವು ಡ್ರೆಸ್ ಮಾಡ್ಕೊಳ್ಳೋ ರೀತಿ ಇರಬಹುದು. ಸೊ ಇದೆಲ್ಲ ಈ ವ್ಯಕ್ತಿ ದ ಆರ್ ಲಿಟ್ರಲಿ ವೆರಿ 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 ಮಚ್ ಅಟ್ರಾಕ್ಟೆಡ್. ಅದರಿಂದ ನಿಮ್ಮ ಬ್ಯೂಟಿ ಇರ್ಬೋದು, ನಿಮ್ಮ ಪ್ರೆಸೆನ್ಸ್ ಇರಬಹುದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಎಸ್ಪೆಷಲಿ ನಿಮ್ಮ ಕಣ್ಗಳು. ಸೊ ಇದೆಲ್ಲ ತುಂಬ ಈ ವ್ಯಕ್ತಿಗೆ ಅಟ್ರಾಕ್ಟ್ ಮಾಡಿದೆ. ಯಾ, ಯು ಆರ್ ಗಾರ್ಡೆಡ್ ಅಪ್. ನೀವು ಕಂಪ್ಲೀಟಾಗಿ ಮೇ ಬಿ ಕನೆಕ್ಷನಿಂದ ಡಿಟ್ಯಾಚ್ ಆಗ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸಿ, ಕಂಪ್ಲೀಟ್ ಡಿಟ್ಯಾಚ್ಮೆಂಟ್ ನಿಮ್ಮ ಕಡೆಯಿಂದ ಕಾಣಿಸ್ತಾ ಇದೆ. ಅದು ಈ ವ್ಯಕ್ತಿಗೆ ಒಂಥರ ತುಂಬಾ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇದೆ, ಲಾಟ್ ಆಫ್ ಸ್ಟ್ರೆಸ್. ಈ ವ್ಯಕ್ತಿ ಐ ಥಿಂಕ್ ದೇ ವಾಂಟ್ ಟು ಫೈಂಡ್ ಯು. ನೀವೆಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ಅವರು ಹುಡ್ಕೊಂಡು ಬರೋ ಥಾಟ್ಸ್ ಇದೆ ಅವ್ರಿಗೆ. ಅಕಸ್ಮಾತ್ ಅವ್ರೇನಾದ್ರು ನಿಮ್ಮನ್ನ ನೋಡಲಿಲ್ಲ, ನಿಮ್ಮ ಹತ್ರ ಬಂದು ಮಾತಾಡಲಿಲ್ಲ ಅಂತ ಅಂದರೆ, ಈ ಏನು ಅವರಲ್ಲಿ ಸ್ಟ್ರೆಸ್ಸು, ಆಂಗ್ಸೈಟಿ, ಫಿಯರ್ ಇದೆಲ್ಲ ಬಿಲ್ಡಪ್ ಆಗ್ತಾ ಇದೆಲ್ಲ, ಇದೆಲ್ಲ ಅವ್ರನ್ನೇ ಅಟ್ಯಾಕ್ ಮಾಡಿಬಿಡುತ್ತೇನೋ ಅನ್ನೋ ಒಂದು ಭಯ. ಸಿ, ಈ ಒಂದು ಕಾರ್ಡ್ ನೋಡಿ ನೀವು, ಈ ಕಾರ್ಡಲ್ಲಿ ಹಿಂಗೆ ಈ ಒಬ್ಬ ವ್ಯಕ್ತಿ, ಈ ರೆಡ್ ಕಲರ್ ಶರ್ಟಿನ ವ್ಯಕ್ತಿ, ಇವರೆಲ್ಲರ ಜೊತೆ ಫೈಟ್ ಮಾಡ್ತಾ ಇದ್ದಾರೆ ಒಬ್ಬರೇನೆ ಅಲ್ವಾ. ಸೊ ದೇ ಆರ್ ಫೈಟಿಂಗ್. ಸೊ ಈ ವ್ಯಕ್ತಿಗೂ ಅಷ್ಟೇ, ಅಂದರೆ ಈಗ ಸದ್ಯಕ್ಕೆ ಅವರು ಇದೆಲ್ಲದಿಂದ ಓಡ್ತಾ ಇದ್ದಾರೆ. ಏನು, ಈ ವ್ಯಕ್ತಿ ಯಾರೋ ಹೊರಗಿನವ್ರ ಜೊತೆ ಫೈಟ್ ಮಾಡ್ತಾ ಇಲ್ಲ. ಸೊ ದೇ ಆರ್ ಫೈಟಿಂಗ್ ವಿತ್ ದೆಮ್ಸೆಲ್ಸ್. ಅವ್ರ ಜೊತೆ ಅವರೇ ಗುದ್ದಾಡ್ತಾ ಇದ್ದಾರೆ. ಗುದ್ದಾಟ ಅಂತ ಅಂದರೆ ಏನು, ನಿಮ್ಮಿಂದ ಕ್ರಿಯೇಟ್ ಆಗಿರುವಂಥ ಡಿಸ್ಟೆನ್ಸಿಂದ ಏನು ಕೋಪ ಬರ್ತಾ ಇದೆ, ಏನು ಆಂಗ್ಸೈಟಿ ಕ್ರಿಯೇಟ್ ಆಗ್ತಾ ಇದೆ, ಏನು ಸ್ಟ್ರೆಸ್ ಬರ್ತಾ ಇದೆ. ಸೊ ಇದ್ರೆಲ್ಲದ್ರ ಜೊತೆ ಅವರಷ್ಟಕ್ಕೆ ಅವರೇ ಹೋರಾಡ್ತಾ ಇದ್ದಾರೆ. ಯಾರು ಎಕ್ಸ್ಟರ್ನಲ್ ಪರ್ಸನ್ ಜೊತೆ ಅಂತಲ್ಲ, ಖುದ್ ಅವರ ಒಳಗಿನ ಈ ಭೂತಗಳೇನಿದೆ ಅಲ್ಲ, ಈ ಕೋಪ, ಸ್ಟ್ರೆಸ್, ಆಂಗ್ಸೈಟಿ, ಇದ್ರ ಜೊತೆ ಅವರೇ ಗುದ್ದಾಡ್ತಾ ಇದ್ದಾರೆ. ಅಂಡ್ ಇದ್ರ ಜೊತೆ ಒಂದು ಎಸ್ಕೇಪ್ ಆಗೋ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಗುದ್ದಾಟದಲ್ಲಿ ದೇ ಆರ್ ಫೀಲಿಂಗ್ ಲಾಸ್ಟ್ ಒಂಥರ. ಸೊ ಅವ್ರಿಗೆಲ್ಲ ಒಂದ್ ಕಡೆ ನಿಮ್ಮ ಎನರ್ಜೀಸ್ ಬೇಕು, ನಿಮ್ಮ ಕಾಳಜಿ ಬೇಕು, ನಿಮ್ಮ ಪ್ರೀತಿ ಬೇಕು, ನಿಮ್ಮ ಕನ್ಸರ್ನ್ ಬೇಕು. ಸೊ ಐ ಥಿಂಕ್ ದೇ ವಾಂಟ್ ಟು ಫೈಂಡ್ ಯು, ದೇ ಬ್ಯಾಡ್ಲಿ ವಾಂಟ್ ಟು ಫೈಂಡ್ ಯು. ನೀವು ಎಲ್ಲಿದ್ದೀರಾ ಅಂತ ಫೈಂಡ್ ಔಟ್ ಮಾಡಬೇಕು ಅದೇ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ನಿಮ್ಗೆ ಒಂಥರ ತುಂಬಾ ರೀಸೆಂಟ್ ಆಗಿ ಪರಿಚಯ ಆಗಿರುವಂತ ವ್ಯಕ್ತಿ ಅಂತ ಅನ್ನಿಸ್ತಾ ಇಲ್ಲ, ಬಿಕಾಸ್ 6 of Cups ಇಸ್ ಹಿಯರ್. ಓಕೆ, ಸೊ ಪ್ರಾಬಬ್ಲಿ ಇದೆಲ್ಲೋ ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್, ಫ್ಯಾಮಿಲಿಲೇ ನಿಮ್ಮ ರಿಲೇಟಿವ್ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರಬಹುದು, ಅಥವಾ ಸಾಕಷ್ಟು ವರ್ಷಗಳಿಂದ ನಿಮಗೆ ಇವ್ರ ಪರಿಚಯ ಇದೆ. ಅಂಡ್ ಮೇ ಬಿ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಆಗಿರಬಹುದು. ಬಟ್ ತುಂಬಾ ವರ್ಷಗಳಿಂದ ಇವ್ರ ಜೊತೆ ನಿಮ್ಗೆ ಒಂದು ಪರಿಚಯ ಇದೆ. ಅಂಡ್ ಐ ಥಿಂಕ್ ಈ ವ್ಯಕ್ತಿ ರಾತ್ರಿ ಹೊತ್ತು ಖಂಡಿತವಾಗ್ಲೂ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಓಕೆ, ಅಂಡ್ ಆಲ್ಸೋ ಐ ಥಿಂಕ್ ನೀವು ಸಹ ಸಮ್ವೇರ್ ತುಂಬಾ ಒಂಥರ ನಿದ್ದೆ ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಅನ್ನಿಸ್ತಾ ಇದೆ. ವ್ಯಕ್ತಿ ಅಂತೂ ಖಂಡಿತವಾಗ್ಲೂ ರಾತ್ರಿ ಹೊತ್ತು ನಿದ್ದೆ ಮಾಡ್ತಾ ಇಲ್ಲ. ಅಂಡ್ ನಿಮ್ಮ ಎನರ್ಜೀಸ್ ಅವ್ರನ್ನ ಹಿಂಗೆ ಅಂದ್ರೆ ಎಲ್ಲಿ ಹೋದ್ರೂ ಒಂಥರ ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಸೊ ಎಲ್ಲ ಒಂಥರ ಅವ್ರಿಗೆ ಒಂಥರ ತುಂಬಾ ಸ್ಟಕ್ ಆಗಿದೆ ಅಂತ ಅನ್ಸ್ತದೆ. ವಿತ್ ದಿಸ್ ಹ್ಯಾಂಗ್ ಮ್ಯಾನ್ ಎಲ್ಲ ಅವ್ರಿಗೆ ಒಂಥರ ಲೈಫ್ ತುಂಬಾ ಮೂವನೇ ಆಗ್ತಾ ಇಲ್ಲ, ಏನು ಒಂಥರ ತುಂಬಾ ವೆರಿ ಸ್ಟಕ್ ಅನ್ನೋ ತರ ಫೀಲಿಂಗ್ ಬರ್ತಾ ಇದೆ. ಅಂಡ್ ಆಲ್ಸೋ ಈ ವ್ಯಕ್ತಿಗೆ ಒಂಥರ ಎರಡು ಮುಖಗಳಿದೆ ಅನ್ನೋ ತರ ಅನ್ಸುತ್ತೆ. ಬಿಕಾಸ್ ಎರಡು ಮುಖಗಳಂದ್ರೆ ಯಾವ ಸೆನ್ಸ್ ಅಲ್ಲಿ ಅಂದ್ರೆ, ಅವರಿಗೆ ಒಳಗಡೆ ತುಂಬಾ 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 ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ, ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಬಟ್ ಮುಂದೆ ಮಾತ್ರ ತುಂಬಾ ನಾರ್ಮಲ್ ಆಗಿ, ತುಂಬಾ ಕ್ಯಾಶುವಲ್ ಆಗಿ, ಆರಾಮಕ್ಕೆ ಎಲ್ಲರ ಜೊತೆನೂ ಹೊರಗಡೆ ಖುಷಿಯಾಗಿರೋ ತರ ತೋರಿಸ್ಕೊಳ್ತಾರೆ, ಪೋರ್ಟ್ರೇ ಮಾಡ್ಕೊಳ್ತಾರೆ ಅವ್ರನ್ನ. ಅಂಡ್ ಈ ಕನೆಕ್ಷನ್ ಅಲ್ಲಿ ಐ ಥಿಂಕ್ ತುಂಬಾ ದಿವಸದಿಂದ ಸಾಕಷ್ಟು ಮುಂಚೆಯಿಂದನೂ ಸಾಕಷ್ಟು ಒಂಥರ ಸೀಕ್ರೆಸೀಸ್, ಹಿಡನ್ ಸೀಕ್ರೆಟ್ಸ್ ಇದೆ. ಅಂದ್ರೆ ಇಬ್ರು ತುಂಬಾ ಓಪನ್ ಅಪ್ ಆಗಿಲ್ಲ, ಮ್ಯೂಚುವಲ್ ಆಗಿ ಎಲ್ಲಾನು ಒಬ್ರಿಗೆ ಒಬ್ರು ಹೇಳ್ಕೊಂಡಿಲ್ಲ. ಎಲ್ಲೋ ಒಂಥರ ಸಾಕಷ್ಟು ವಿಷಯಗಳು ಇನ್ನೂ ಹೇಳ್ಕೊಳ್ಳೋದು ಬಾಕಿ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಬಾಕಿ ಇದೆ. ಸೊ ಲೆಟ್ಸ್ ಇನ್ನು ಚೆಕ್ ಮಾಡೋಣ ಅವ್ರಿಗೆ ಏನು ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ, ಇನ್ನೂ ಯಾವ ಥರ ಅವ್ರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಅಂತ. ಸೊ ಲೆಟ್ಸ್ ಸಿ. Okay, 2 of Cups. My goodness, very nice. Star. Oh God, lot of attraction is a very very nice connection and very powerful connection. And Page of Pentacles, look at this. Yes, 2 of Cups and the Star card. So this obviously indicates there is it's a mutual feeling. ನಿಮಗೂ ಸಹ ಅವ್ರ ಮೇಲೆ ಸಾಕಷ್ಟು ಫೀಲಿಂಗ್ಸ್ ಇದೆ, ಅಂಡ್ ಅವ್ರಿಗೂ ಸಹ ಫೀಲಿಂಗ್ಸ್ ಇದೆ. ಅವ್ರ ಬರೀ ಫೀಲಿಂಗ್ಸ್ ಎಲ್ಲ ತುಂಬಾ ಅಟ್ರಾಕ್ಷನ್ ಇದೆ ನಿಮ್ಮ ಮೇಲೆ.
ನಿಮ್ಮ ದ ವೇ ನೀವು ಕಾಣಿಸೋ ರೀತಿ, ನಿಮ್ಮ ಬ್ಯೂಟಿ, ಸೊ ಇದೆಲ್ಲ ಅವ್ರಿಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ತುಂಬ ಒಂಥರ ಇಷ್ಟ ಅವ್ರಿಗೆ ನಿಮ್ಮ ಕಂಡ್ರೆ. ಒಂಥರ ತುಂಬ ಒಂಥರ ತುಂಬ ಸ್ಟ್ರಿಕ್ಟ್, ಒಂಥರ ಏನು ನನಗೆ ಎಮೋಷನ್ಸೇ ಇದಾಗಲ್ಲ, ಯಾವ ಥರದಲ್ಲೂ ನಾನು ಒಂಥರ ಎಮೋಷ್ನಲ್ ವ್ಯಕ್ತಿನೇ ಅಲ್ಲ, ನನಗೆ ಯಾವುದು ಹರ್ಟ್ ಮಾಡಲ್ಲ ಅನ್ನೋ ಥರ ಬಿಹೇವ್ ಮಾಡ್ಬೋದು. ಬಟ್ ಖಂಡಿತವಾಗ್ಲೂ ಒಳಗಡೆಯಿಂದ ಅವರು ಈ ಥರ ವ್ಯಕ್ತಿ ಅಲ್ವೇ ಅಲ್ಲ. ದೇ ಆರ್ ವೆರಿ 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 ಎಮೋಷ್ನಲ್ ಪರ್ಸನ್. ತುಂಬ ಎಮೋಷನ್ಸ್ ಇದೆ, ಎಸ್ಪೆಷಲಿ ನಿಮ್ಮ ಮೇಲಂತೂ ತುಂಬಾ ಒಂದು ಪ್ರೀತಿ ಇದೆ, ಕನ್ಸರ್ನ್ ಇದೆ. ಬಟ್ ದ ಥಿಂಗ್ ಈಸ್ ಎಲ್ಲೋ ಒಂದು ಕಡೆ ಇಬ್ರು ಈ ಕನೆಕ್ಷನ್ನ ಡೌಟ್ ಪಡ್ತಾ ಇದ್ದೀರಾ. ನಿಮ್ಗೂ ಒಂಥರ ತುಂಬ ಕ್ಲಾರಿಟಿ ಇಲ್ಲ. ನಿಮ್ಗೇನು ಅನ್ಸುತ್ತೆ ಅಂತ ಅಂದರೆ, ಆಸ್ ಐ ಸೈಡ್, ಒಂದು ಸೈಕಲಲ್ಲಿ ಹತ್ರ ಬರೋದು, ದೂರ ಹೋಗೋದು, ಈ ಥರ ಒಂದು ಪ್ಯಾಟರ್ನ್ಸ್ ಕ್ರಿಯೇಟ್ ಆಗಿರೋದ್ರಿಂದ ನಿಮಗೂ ಒಂಥರ ಸ್ಪಷ್ಟವಾಗಿ ಗೊತ್ತಿಲ್ಲ. ಅಂದರೆ ಈ ವ್ಯಕ್ತಿ ನನ್ನ ಇಷ್ಟಪಡ್ತಾರ, ಇವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಅನ್ನೋ ಥರ ನೀವು ಒಂಥರ ಡೌಟ್ ಪಡ್ತಾ ಇದ್ದೀರಾ. ಆ್ಯಂಡ್ ಈ ವ್ಯಕ್ತಿನೂ ಅಷ್ಟೇ, ಅವ್ರಿಗೆ ಫೀಲಿಂಗ್ಸ್ ಇರೋದು ಅವ್ರಿಗೆ ಗೊತ್ತು, ಬಟ್ ನಿಮಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದೆಯಾ ಇಲ್ವಾ ಅನ್ನೋದು ಅವ್ರಿಗೂ ಇನ್ನೂ ಸ್ವಲ್ಪ ಡೌಟ್ ಇದೆ. ಈವನ್ ಅವರು ಅದನ್ನು ಕ್ವೆಶ್ಚನ್ ಮಾಡ್ತಾರೆ ಸಮ್ಟೈಮ್ಸ್. ಸೊ ಹಾಗಾಗಿ ಒಂದು ಕ್ಲಾರಿಟಿ ಇಲ್ಲ ಈ ಕನೆಕ್ಷನಲ್ಲಿ. ಎಲ್ಲ ಒಂಥರ ಈ ಫಾಗಿ ಥರ, ಅಂದರೆ ಒಂಥರ ಎಲ್ಲ ಒಂಥರ ಮಂಜು ಥರ, ಏನೋ ಒಂದು ಕ್ಲಿಯರ್ ಆಗಿ ಇಲ್ಲ. ಒಬ್ರನ್ನೊಬ್ರು ಬಂದು ಎದುರಿಗೆ ನಿಂತು ಕನ್ಫೆಸ್ ಮಾಡಿಕೊಂಡ್ರೆ ಪ್ರಾಬಬ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಆ ಥರ ಇದುವರೆಗೂ ಆಗಿಲ್ಲ ಅಂತ ಅನ್ಸುತ್ತೆ. ಎಲ್ಲೋ ಫೀಲಿಂಗ್ಸ್ ನಿಮ್ಮೊಳಗೇನೆ ಇಟ್ಕೊಂಡಿರೋದ್ರಿಂದ ಇಬ್ರಿಗೂ ಎಲ್ಲೋ ಒಂದು ಕಡೆ ಒಬ್ರ ಮೇಲೊಬ್ರಿಗೆ ಫೀಲಿಂಗ್ಸ್ ಇದ್ರು, ನಿಮಗೆ ಒಬ್ರ ಮೇಲೊಬ್ರಿಗೆ ಫೀಲಿಂಗ್ಸ್ ಇದೆಯಾ ಇಲ್ವಾ ಅನ್ನೋದು ಡೌಟ್ ಇದೆ. ಅಂದರೆ ನಿಮಗೆ ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಅಂತ ಡೌಟು, ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಅನ್ನೋದು ಡೌಟು. ಬಟ್ ಈ ಒಂಥರ ತುಂಬ ಒಂಥರ ಹೈಯರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಸೋಲ್ಮೇಟ್ ಕನೆಕ್ಷನ್ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ 2 ಆಫ್ ಕಪ್ಸ್ ಇದೆ, ಸ್ಟಾರ್ ಕಾರ್ಡ್ ಇದೆ, ವೆರಿ ಒಂಥರ ಮಿಸ್ಟಿಕಲ್ ಬಾಂಡ್, ಒಂಥರ ಮ್ಯಾಜಿಕಲ್ ಬಾಂಡ್, ಮ್ಯಾಜಿಕಲ್ ಕನೆಕ್ಷನ್ ಇದು. ಬಿಕಾಸ್ ನೀವು ಎಷ್ಟೇ ದೂರ ಹೋದ್ರು, ಇಬ್ಬರಿಂದ ಒಬ್ರಿಗೊಬ್ರು ಒಂಥರ ನೀವು ಕಂಪ್ಲೀಟಾಗಿ ಡಿಟ್ಯಾಚ್ ಆಗ್ಲಿಕ್ಕೆ ಟ್ರೈ ಮಾಡಿದ್ರು ಸಹ ಎಲ್ಲೋ ನೀವು ಸಹ ಈ ವ್ಯಕ್ತಿ ಮೇಲೆ ಇನ್ನೂ ಫೀಲಿಂಗ್ಸ್ ಇಟ್ಕೊಂಡಿದ್ದೀರಾ. ಆ್ಯಂಡ್ ಈ ವ್ಯಕ್ತಿಗಂತೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ದೇ ಇದೆ. ಇದೊಂಥರ ತುಂಬ ವೆರಿ ಮ್ಯಾಜಿಕಲ್, ವೆರಿ ಡೀಪ್, ವೆರಿ ಪವರ್ಫುಲ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಕನೆಕ್ಷನ್ ಆ್ಯಕ್ಚುಲಿ. ಬಟ್ ಎಲ್ಲೋ ಒಂದು ಕಡೆ ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಈ ಕನೆಕ್ಷನ್ ಬಗ್ಗೆ. ಬಿಕಾಸ್ 8 ಆಫ್ ಸ್ಪೋರ್ಟ್ಸ್ ಇಸ್ ದೇರ್ ಆ್ಯಂಡ್ ಆಲ್ಸೋ 5 ಆಫ್ ವಾಂಡ್ಸ್ ಇಸ್ ದೇರ್. ಓಕೆ, ಸೊ ಸಮ್ವೇರ್ ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಗೆ ಏನು ಅನಿಸ್ತಾ ಇದೆ ಅಂದರೆ, ಎಲ್ಲೋ ನೀವೇನೋ ಡಿಟ್ಯಾಚ್ ಆಗ್ತಾ ಇದ್ದೀರಾ ಈ ವ್ಯಕ್ತಿಯಿಂದ, ಈ ಕನೆಕ್ಷನಿಂದ. ಬಟ್ ಸಮ್ವೇರ್ ನಿಮ್ಗೆ ಏನಂತ ಅಂದರೆ, ನಾನು ಡಿಟ್ಯಾಚ್ ಆಗಿಬಿಟ್ರೆ ಈ ವ್ಯಕ್ತಿ ನನ್ನನ್ನು ಮರ್ತೇ ಬಿಡ್ತಾರೇನೋ, ಮತ್ತೆ ನಾವಿಬ್ರು ಒಂದಾಗಕ್ಕಾಗದೇ ಇಲ್ವೇನೋ ಅನ್ನೋ ಒಂದು ಭಯನೂ ಸಹ ನಿಮಗೆ ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಐ ಥಿಂಕ್ ಯು ಆರ್ ಆಲ್ಸೋ ಥಿಂಕಿಂಗ್ ಅ ಲಾಟ್ ಅಂತ ಅನಿಸುತ್ತೆ. ಬಟ್ ಒನ್ ಥಿಂಗ್ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಈ ವ್ಯಕ್ತಿ ಆಲ್ರೆಡಿ ನಿಮ್ಮ ಎನರ್ಜೀಸಲ್ಲಿ ಇದ್ದಾರೆ ಫಾರ್ ಶೋರ್. ಓಕೆ, ನೀವು ಅದಕ್ಕೆ ತುಂಬ ಹೋರಾಟ ಮಾಡಿ, ತುಂಬ ಸ್ಟ್ರಗಲ್ ಮಾಡಿ ಅವ್ರನ್ನ ನಿಮ್ಮ ಲೈಫಿಗೆ ಪಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಬಿಕಾಸ್ ದೇ ಆರ್ ಆಲ್ರೆಡಿ ದೇರ್ ಇನ್ ಯೋರ್ ಲೈಫ್. ಓಕೆ, ದೇರ್ ಎನರ್ಜೀಸ್ ಆರ್ ದೇರ್. ಸೊ ಯಾವ ಒಂದು ವಸ್ತುವೇ ಆಗಿರ್ಬೋದು ಅಥವಾ ವ್ಯಕ್ತಿನೇ ಆಗಿರಬಹುದು, ಯಾವುದೋ ಒಂದು ಸಂಬಂಧನೇ ಆಗಿರಬಹುದು, ಅದು ನಮ್ಮ ಲೈಫಲ್ಲಿ ಇರಬೇಕು ಅಂತ ಇದ್ದರೆ, ಅಥವಾ ನಮ್ಮ ಲೈಫಿಗೆ ಅದು ಬೇಕು ಅಂತ ಅಂದರೆ ಮಾತ್ರ ದೇವರು ಅದನ್ನು ನಮ್ಮ ಜೀವನಕ್ಕೆ ಕಳಿಸ್ತಾರೆ. ಸೊ ಪ್ರಾಬಬ್ಲಿ ಇದು ಆಲ್ರೆಡಿ ನಿಮ್ಮ ಲೈಫಿಗೆ ಬಂದಿದೆ ಅಂತ ಅಂದರೆ ಈ ವ್ಯಕ್ತಿ ದೇ ಆರ್ ದೇರ್ ಇನ್ ಯೋರ್ ಲೈಫ್. ಸೊ ಅದಕ್ಕೆ ನೀವು ಓವರ್ ಥಿಂಕ್ ಮಾಡಿ, ಅದನ್ನು ಬರ್ಡನ್ ಮಾಡಿಕೊಂಡು, ಸ್ಟ್ರೆಸ್ ಮಾಡಿಕೊಂಡು, ಏನಾಗ್ಬಿಡುತ್ತೋ, ನಾನು ಡಿಟ್ಯಾಚ್ ಆಗೋದ್ರಿಂದ ಕಂಪ್ಲೀಟಾಗಿ ಇವ್ರು ನನ್ನ ಮರ್ತೇ ಬಿಡ್ತಾರೇನೋ, ಈ ಥರ ಎಲ್ಲ ದಯವಿಟ್ಟು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಓವರ್ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಸಾಕಷ್ಟು ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಬಿಕಾಸ್ ಮೂನ್ ಕಾರ್ಡ್ ಇಸ್ ದೇರ್. ಸೊ ಫಾರ್ ಶೋರ್ ದರ್ ಇಸ್ ಸಮ್ ಇಲ್ಯೂಷನ್ಸ್ ಇದೆ, ಒಂದು ನೆಗೆಟಿವಿಟಿ ಇದೆ, ಸೀಕ್ರೆಟ್ಸ್ ಇದೆ ಈ ಕನೆಕ್ಷನಲ್ಲಿ, ಇನ್ನೂ ಅನ್ಕನ್ಫೆಸ್ಡ್ ಫೀಲಿಂಗ್ಸ್ಗಳಿದ್ದಾವೆ. ಓಕೆ, ಸೊ ಲೆಟ್ ಸಿ ನಿಮಗೆ ಗೈಡೆನ್ಸ್ ಏನಿದೆ ಅಂತ ಒಂದ್ಸತಿ ಚೆಕ್ ಮಾಡೋಣ. ಓಕೆ, ಗೈಡೆನ್ಸ್ ಯೂನಿವರ್ಸ್ ಕಾರ್ಡ್ಸ್, ಪ್ಲೀಸ್ ಹೆಲ್ಪ್ ಮೀ. ನನ್ನ ವ್ಯೂವರ್ಸ್ಗೆ ಏನು ಗೈಡೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್ ಹೆಲ್ಪ್ ಮೀ. Strength card, Chariot, wow, nice. High Priestess, wow, this is really great. I think you are already on the right path, dear friends. ನೀವು ಏನು ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ, ನೀವು ಆಲ್ರೆಡಿ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಓಕೆ, ಸೊ ಯೂಶಲಿ ನಾನು ಈ ಥರ ಆಗೋದು ಕಡಿಮೆ. ಗೈಡೆನ್ಸ್ನ ನಾನು ಕೇಳಿದಾಗ ಪರ್ಸ್ನಲ್ ರೀಡಿಂಗ್ಸಲ್ಲಿ ಆಗಿರ್ಬೋದು ಅಥವಾ ಇನ್ ಜನರಲ್ ಆಗಿ ಗೈಡೆನ್ಸ್ ಯೂಶುವಲ್ ಆಗಿ ಸಜೆಸ್ಟ್ ಮಾಡುತ್ತೆ ಕಾರ್ಡ್ಸ್. ಬಟ್ ಟುಡೇ ಐ ಡೋಂಟ್ ನೋ, ಇಲ್ಲಿ ಏನು ಗೈಡೆನ್ಸ್ ಇಲ್ಲ ನಿಮಗೆ. ಬಿಕಾಸ್ ಚಾರಿಯೇಟ್, ಸ್ಟ್ರೆಂತ್ ಆ್ಯಂಡ್ ಹೈ ಪ್ರೀಸ್ಟೆಸ್, ಸಿ ಲುಕ್ ಅಟ್ ಇಟ್, ಎಷ್ಟು ಒಳ್ಳೆ ಕಾಂಬಿನೇಷನ್ ಕಾರ್ಡ್ಸ್. ದಿಸ್ ಶೋಸ್
ನೀವೀಗ ಆಲ್ರೆಡಿ ಏನು ಮಾಡ್ತಾ ಇದ್ದೀರಾ ಅಲ್ವಾ, ನಿಮ್ಮ ಮೇಲೆ ಸೆಲ್ಫ್ ಫೋಕಸ್ ಮಾಡ್ಕೊಂಡಿರೋವಂಥದ್ದು, ದ ವೇ ನೀವು ಚೇಂಜ್ ಆಗ್ತಾ ಇರೋವಂಥದ್ದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ದ ವೇ ಯು ಲುಕ್ ಆಗಿರ್ಬೋದು, ಅಥವಾ ನಿಮ್ಮ ಪಾಸಿಟಿವ್ ಥಾಟ್ಸ್ಗಳಾಗಿರ್ಬೋದು, you are already completely on the right track. There is absolutely no guidance for you. But only one fact ಏನಂದ್ರೆ, ನೀವು ಕೆಲವು ಟೈಮ್ ಸ್ವಲ್ಪ ಯೋಚನೆ ಮಾಡ್ತೀರಾ, ಸ್ವಲ್ಪ ಓವರ್ ಥಿಂಕ್ ಮಾಡ್ತೀರಾ ಈ ಕನೆಕ್ಷನ್ ಬಗ್ಗೆ ಎಲ್ಲೋ ಒಂದು ಕಡೆ, ಬಿಕಾಸ್ ದ ಸ್ಟ್ರೆಂತ್ ಕಾರ್ಡ್ ವಿತ್ ನೈಟ್ ಆಫ್ ಪೆಂಟಕಲ್ಸ್. ಓಕೆ, ಸೊ ಲೈಟಾಗಿ ಸ್ವಲ್ಪ ಎಲ್ಲೋ ಒಂದು ಕಡೆ ಓವರ್ ಥಿಂಕಿಂಗ್ ಇದೆ ಈ ಕನೆಕ್ಷನ್ ಬಗ್ಗೆ. ನಾನು ಎಲ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಈ ವ್ಯಕ್ತಿ ದೂರ ಆಗ್ಬಿಡ್ತಾರೆ, ಈ ಥರ ಏನೋ ಒಂದು ಭಯಗಳು ಇರ್ಬೋದು ಸಣ್ಣದಾಗಿ. ಬಟ್ ಅಷ್ಟು ಬಿಟ್ಟರೆ ಐ ಥಿಂಕ್ ಯು ಆರ್ ಕಂಪ್ಲೀಟ್ಲಿ ಆನ್ ದ ರೈಟ್ ಪಾತ್. ನೀವು ಕಂಪ್ಲೀಟ್ ಆಗಿ ಡೆಸ್ಟಿನೇಷನ್ ಅಲ್ಲಿ ರೀಚ್ ಆಗಿಲ್ಲದೆ ಇರ್ಬೋದು. ಆ ಸೆಲ್ಫ್ ವರ್ತ್ ಏನು ಕಂಡಿಡ್ಕೊಳ್ಳೋ ಒಂದು ಆ ಡೆಸ್ಟಿನೇಷನ್ ಅಲ್ಲಿ ಇದೆಯಲ್ಲ, ಆ ಡೆಸ್ಟಿನೇಷನ್ ಇನ್ನು ನೀವು ರೀಚ್ ಆಗಿಲ್ಲದೆ ಇರ್ಬೋದು, ಬಟ್ ಯು ಆರ್ ಆಲ್ರೆಡಿ ಆನ್ ದ ಪಾತ್ ಫಾರ್ ಶೋರ್. ಓಕೆ, ಐ ಥಿಂಕ್ ಈ ವ್ಯಕ್ತಿ ನಿಮ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಮೇ ಬಿ ಬಿಕಾಸ್ ನೈಟ್ ಆಫ್ ಪೆಂಟಕಲ್ಸ್ ಇಸ್ ದೇರ್. ಓಕೆ, ಸೊ ಎಲ್ಲೋ ನಿಂತ್ಕೊಂಡು ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮೇ ಬಿ ಅದು ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಇನ್ ದ ಸೆನ್ಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಚೆಕ್ ಮಾಡೋ ಥರ ಆಗಿರ್ಬೋದು, ನಿಮ್ಮ ಬಗ್ಗೆ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ. ಸೊ ಅದರ್ವೈಸ್ ಐ ಥಿಂಕ್ ನೀವಂತೂ ಕಂಪ್ಲೀಟ್ ಆಗಿ ಯು ಆರ್ ಅಬ್ಸಲ್ಯೂಟ್ಲಿ ವೆರಿ ಕಾಮ್, ವೆರಿ ಕಂಪೋಸ್ಡ್ ಆ್ಯಂಡ್ ವೆರಿ ಪಾಸಿಟಿವ್ ಆಗಿ ಒಂದು ಬ್ಯೂಟಿಫುಲ್ ಆರಾದಲ್ಲಿ ಇದ್ದೀರಾ. ಸೊ ಇವಾಗ ನೀವು ಮಾಡಬೇಕಾಗಿರೋದು ಇಷ್ಟೇ, ಏನಂದರೆ ಬಿ ದೇರ್. ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ, ಹಾಗೇನೇ ಇರಿ, ರಿಲ್ಯಾಕ್ಸ್ಡ್ ಆಗಿ ಹೇಗಿದ್ದೀರಲ್ಲ ಈಗ ಒಂದು ಬ್ಯೂಟಿಫುಲ್ ಎನರ್ಜಿನಲ್ಲಿ ಆರಾದಲ್ಲಿ, ಸೊ ಹಾಗೇನೇ ಇರಿ. ಸೊ ಲೆಟ್ ದಿಸ್ ಪರ್ಸನ್ ಕಮ್ ಟು ಯು. ಓಕೆ, ಸೊ ಎಲ್ಲೋ ಒಂದು ಕಡೆ ಅವರೇ ಧೈರ್ಯ ತಗೊಂಡು ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಎಲ್ಲ ಫೀಲಿಂಗ್ಸ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಖಂಡಿತವಾಗ್ಲೂ. ಬಟ್ ಇಟ್ ಟೇಕ್ ಸಮ್ ಟೈಮ್, ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ನಿಮಗೂ. ಆ್ಯಂಡ್ ನೀವು ಇವಾಗ ಏನು ಮಾಡೋ ಅಷ್ಟಿಲ್ಲ. ಓಕೆ, ಯು ಜಸ್ಟ್ ಸಿಟ್, ವೆಯ್ಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅಂತ ಜಸ್ಟ್ ಹಾಗೆ ಅಬ್ಸರ್ವ್ ಮಾಡಿ. ಆಗಲೇ ಸಾಕಷ್ಟು ಮಾಡಿದ್ದೀರಾ ಈ ಕನೆಕ್ಷನ್ಗೋಸ್ಕರ, ಸಾಕಷ್ಟು ನಿಮ್ಮ ಟೈಮ್ನ, ನಿಮ್ಮ ಎನರ್ಜೀಸ್ನ, ನಿಮ್ಮನ್ನು ನೀವು ತುಂಬ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ. ಇನ್ನು ಈ ವ್ಯಕ್ತಿ ಕಡೆಯಿಂದನೂ ಸ್ವಲ್ಪ ಎಫರ್ಟ್ ಬರುವಂಥ ಟೈಮ್ ಇದು. ಸೊ ಅವರೂ ಸ್ವಲ್ಪ ಎಫರ್ಟ್ ಹಾಕಲಿ, ಈ ಕನೆಕ್ಷನ್ ಉಳಿಸ್ಕೊಳ್ಳೋ ಪ್ರಯತ್ನ ಅವ್ರ ಕಡೆಯಿಂದನೂ ಬರಲಿ. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಫಾರ್ ಟುಡೇ. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೇನಾದರೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ 1111 ಅಂತ ಟೈಪ್ ಮಾಡಿ ನಿಮ್ಮ ಎನರ್ಜೀಸ್ನ ನೀವು ಕ್ಲೈಮ್ ಮಾಡ್ಕೊಳ್ಬಹುದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.